ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಜಿಯೋ ರೆಫರೆನ್ಸಿಂಗ್ ಅಂದರೆ ಏನು, ಅದನ್ನು ಯಾವ ರೀತಿ ಮಾಡಬೇಕಂತೇಳಿ ಅಧ್ಯಯನ ಮಾಡೋಣ. ಜಿಯೋ ರೆಫರೆನ್ಸಿಂಗ್ ಇಸ್ ದ ಪ್ರೊಸೆಸ್ ಆಫ್ ಅಸೈನಿಂಗ್ ರಿಯಲ್ ವರ್ಲ್ಡ್ ಜಿಯೋಗ್ರಫಿಕ್ ಕೋಆರ್ಡಿನೇಟ್ಸ್ ಟು ಎ ಡಿಜಿಟಲ್ ಇಮೇಜ್ ಆರ್ ಎ ಮ್ಯಾಪ್. ಅಂದರೆ ಯಾವುದೊಂದು ಇಮೇಜು, ಮ್ಯಾಪು ಅಥವಾ ಫೋಟೋಗ್ರಾಫ್ಸಿಗೆ ನಾವೇನು ಮಾಡ್ತೀವಿ ಅಂದರೆ ಜಿಯೋಗ್ರಫಿಕ್ ಕೋಆರ್ಡಿನೇಟ್ಸನ್ನು ಅಸೈನ್ ಮಾಡ್ತೀವಿ. ಜಿಯೋಗ್ರಫಿಕ್ ಕೋಆರ್ಡಿನೇಟ್ಸ್ ಅಂದರೆ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಜಿಟ್ಯೂಡ್ಸ್ಗೆ ಅಂತೀವಿ ಜಿಯೋಗ್ರಫಿಕ್ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ ನಾವು. ಇದನ್ನು ಅಸೈನ್ ಮಾಡುವಂಥ ಒಂದು ಪ್ರೊಸೆಸ್ ಇದೆಯಲ್ಲ ನಾವು, ಅದಕ್ಕೆ ಏನಂತೀವಿ ಜಿಯೋ ರೆಫರೆನ್ಸಿಂಗ್ ಅಂತ ಕರಿತೀವಿ. ಈ ಜಿಯೋ ರೆಫರೆನ್ಸಿಂಗ್ ಮಾಡಬೇಕಂದ್ರೆ ನಮಗೆ GIS ಸಾಫ್ಟ್ವೇರ್ಸ್ ಇರಬೇಕು, ಮತ್ತು ಟೋಪೋ ಶೀಟು ಅಥವಾ ಫೋಟೋ ಆರ್ ಮ್ಯಾಪ್ ಇರಬೇಕು. ನೆಕ್ಸ್ಟ್ ಈಗ ಯಾವ ರೀತಿ ಮಾಡಬೇಕಂತ ಸ್ಟೆಪ್ಸ್ ನೋಡೋಣ. ಜಿಯೋ ರೆಫರೆನ್ಸಿಂಗ್ ಮಾಡ್ಕೋಬೇಕಂದ್ರೆ ಫಸ್ಟು ನಮಗೆ GIS ಸಾಫ್ಟ್ವೇರ್ಸನ್ನು ಓಪನ್ ಮಾಡ್ಕೋಬೇಕು. ನಮ್ಮ ಹತ್ರ QGIS ಸಾಫ್ಟ್ವೇರ್ಸ್ ಇದೆ, ಆಲ್ರೆಡಿ ಇದೆ. ಇದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನಮಗೆ ಫಸ್ಟು ಲೇಯರ್ಸ್ ಆಪ್ಷನ್ಸಲ್ಲಿ ಹೋಗಬೇಕು. ನೆಕ್ಸ್ಟು ಜಿಯೋ ರೆಫರೆನ್ಸಿಂಗ್ ಆಪ್ಷನ್ಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಮತ್ತೇನಾಗುತ್ತೆ ಅಂದರೆ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಏನು ಮಾಡ್ಕೋಬೇಕಂದ್ರೆ ನಮಗೆ ಈಗ ಟೋಪೋ ಶೀಟ್ ಟೋಪೋ ಶೀಟ್ಸ್ ಏನಿರ್ತಾವೆ ಅದನ್ನು ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಓಪನ್ ರಾಸ್ಟರ್ ಅನ್ನೋದು ಆಪ್ಷನ್ ಇದೆ, ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿ ಟೋಪೋ ಶೀಟನ್ನು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೋಬೇಕು. ಇಲ್ಲೊಂದು ನೋಟ್ ಮಾಡ್ಕೋಬೋದು ನಾವು, ಈ ಟೋಪೋ ಶೀಟ್ನಲ್ಲಿ ಆಲ್ರೆಡಿ ಏನಿದಾವೆ ಅಂದರೆ ಲ್ಯಾಟಿಟ್ಯೂಡ್ಸು ಮತ್ತು ಲಾಂಜಿಟ್ಯೂಡ್ಸು ಇದ್ದಾವೆ, ಬಟ್ ಇದು ಅಸೈನ್ಡ್ ಆಗಿಲ್ಲ ಇನ್ನು. ಅಸೈನ್ ಮಾಡ್ಕೋಬೇಕಂದ್ರೆ ನಾವೇನು ಮಾಡ್ಕೋಬೇಕಂದ್ರೆ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅಂತ ಇರ್ತವೆ. ಅವನ್ನ ಎಲ್ಲ ಟೋಪೋ ಶೀಟ್ ಕವರ್ ಆಗೋಂಗೆ ಎಲ್ಲ ಕಡೆಯೂ ಇಟ್ಕೊಂಡು ನಾವು ಅಸೈನ್ ಮಾಡ್ಕೋಬೇಕು. ಇಲ್ಲೊಂದು ನೋಟ್ ಮಾಡ್ಕೋಬೇಕು. ಎಲ್ಲಿ ನೋಟ್ ಮಾಡ್ಕೊಳ್ಳೋದೇನೆಂದರೆ ಇಲ್ಲಿ ಲ್ಯಾಟಿಟ್ಯೂಡು ಮತ್ತು ಲಾಂಜಿಟ್ಯೂಡ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಅಂಥಲ್ಲೇ ನಾವು ಏನು ಮಾಡ್ಕೋಬೇಕಂದ್ರೆ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸನ್ನ ಇಟ್ಕೋಬೇಕು. ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಆ್ಯಡ್ GCP ಪಾಯಿಂಟ್ಸ್ ಅಂತಿದೆ. ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಏನು ಮಾಡುತ್ತೆ ಅಂದರೆ ಇಲ್ಲಿ ಪ್ಲಸ್ ಸೈನ್ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಸೈನ್ ಬರುತ್ತೆ. ಒಂದು ಪ್ಲಸ್ ಸೈನ್ ಬಂದ ತಕ್ಷಣ ಏನು ಮಾಡೋದಕ್ಕಂದರೆ ಇಲ್ಲಿ ನಾವು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ಲ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ಸು ಅಲ್ಲಿ ಟಿಕ್ ಮಾಡ್ಕೋಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಮಗೇನಾಗುತ್ತೆ ಅಂದರೆ ಈ ರೀತಿ ಮತ್ತೊಂದು ಸ್ಮಾಲ್ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸ್ ಮತ್ತು ವೈ, ಈಸ್ಟ್ ಮತ್ತು ನಾರ್ತ್ ಅನ್ನೋದು ಎರಡು ಆಪ್ಷನ್ಸ್ ಬರ್ತವೆ. ಮೊದಲನೇದು ಏನಿದೆ ಈಸ್ಟ್ ಅಂತ ಇದೆ, ಎಕ್ಸ್ ವ್ಯಾಲ್ಯೂ. ಇದರಲ್ಲಿ ಏನು ಎಂಟ್ರ್ ಮಾಡಬೇಕಂದ್ರೆ ನಾವು ರೇಖಾಂಶಗಳನ್ನು ಎಂಟ್ರ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ರೇಖಾಂಶಗಳು ಯಾವುದಂದರೆ ಇಲ್ಲಿ ಇದಾವಲ್ಲ, ಇವು ಏನಂತೀವಿ ನಾವು ಉದ್ದವಾಗಿರುವಂಥ ಲೈನ್ಸ್ ಏನಿದಾವಲ್ಲ, ಇದು ರೇಖಾಂಶ. ಅಡ್ಡಗೆರೆಗೆ ಏನಂತೀವಿ ನಾವು ಅಕ್ಷಾಂಶ ಅಂತ ಕರಿತೀವಿ ನಾವು. ಇದನ್ನು ಯಾವತ್ತು ಎಂಟ್ರ್ ಮಾಡ್ಕೋಬೇಕಂದ್ರೆ ನಾವಿಲ್ಲಿ 74 ಡಿಗ್ರಿ 45 ಮಿನಿಟ್ಸ್ ಇದೆಯಲ್ಲ, 74 ಸ್ಪೇಸ್ 45 ಇಷ್ಟು ಇದೆಯಲ್ಲ ಅದು ಬಿಟ್ಬಿಡಬೇಕು. ದೆನ್ ನಾರ್ತ್, ಇಲ್ಲಿ ಅಕ್ಷಾಂಶಗಳನ್ನು ಎಂಟ್ರಿ ಮಾಡ್ಕೋಬೇಕು. ಅಂದರೆ 15 ಡಿಗ್ರಿ ಸ್ಪೇಸ್ 15 ಮಿನಿಟ್ಸ್ ಇಷ್ಟು ಮಾಡಿ ಓಕೆ ಕೊಟ್ಕೋಬೇಕು. ಇಲ್ಲಿ ಬಿಫೋರ್ ಓಕೆ ಕೊಟ್ಕೊ ಮೊದಲು ನಮ್ಮದು ಪ್ರೊಜೆಕ್ಷನು EPSG 4326 WGS 84 ಅನ್ನೋದು ಆಪ್ಷನ್ ಸೆಲೆಕ್ಟೆಡ್ ಇರಬೇಕು ಆಲ್ರೆಡಿ. ಮಾಡಿ ಓಕೆ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಪಾಯಿಂಟು ಏನಾಯಿತು, ಸೆಟ್ ಆಯಿತು. ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ರೆಡ್ ಕಲರ್ ಒಂದು ಬಂದಿದೆ. ಹಾಗೆ ನಾ ಎರಡನೇ ಪಾಯಿಂಟನ್ನು ಸೆಟ್ ಮಾಡ್ತೀನಿ. ಮೇಲ್ಗಡೆ ಕಾರ್ನರಲ್ಲಿ ಲೆಫ್ಟ್ ಕಾರ್ನರ್ದಲ್ಲಿ ಎರಡನೇ ಪಾಯಿಂಟನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಎರಡನೇದನ್ನು ಅದೇ ರೀತಿ ಮಾಡ್ಕೊತ ಹೋಗಬೇಕು ನಾವು. ಫಸ್ಟು ಏನಿದೆ ಅಂದರೆ ಲಾಂಜಿಟ್ಯೂಡ್ಸು 74 ಡಿಗ್ರಿ 45 ಮಿನಿಟ್ಸ್, ದೆನ್ ಲ್ಯಾಟಿಟ್ಯೂಡ್ಸು 15 ಡಿಗ್ರಿ 30 ಮಿನಿಟ್ಸ್. ಓಕೆ, ದೆನ್ ಥರ್ಡ್ ಪಾಯಿಂಟ್ 75 ಡಿಗ್ರಿ ಇದೆಲ್ಲ 0 ಮಿನಿಟ್ಸ್ ಇದೆ, ಅದು ಬಿಟ್ಬಿಡಿ. 15 ಡಿಗ್ರಿ ಸ್ಪೇಸ್ 30 ಮಿನಿಟ್ಸ್, ದೆನ್ ಓಕೆ. ಇಲ್ಲಿ 3 ಪಾಯಿಂಟ್, ಅದು ಇನ್ನೊಂದು ಲಾಸ್ಟ್ ಒಂದು ಈ ಕಾರ್ನರ್ದಲ್ಲಿ ಒಂದು ಕೆಳಗಿನ ಕಾರ್ನರಲ್ಲಿ ಒಂದು ಸೆಲೆಕ್ಟ್ ಮಾಡು. $75 ಡಿಗ್ರಿ 0 ಮಿನಿಟ್ಸ್ ಇದೆ, ದೆನ್ 15 ಡಿಗ್ರಿ 15 ಮಿನಿಟ್ಸ್. ಈ ರೀತಿ ಏನು ಮಾಡ್ಕೋಬೇಕಂದ್ರೆ ನಾಲ್ಕನ್ನ ನಾವು ಏನು ಮಾಡ್ಕೋಬೇಕಂದ್ರೆ ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. 4 ಕಾರ್ನರ್ದಲ್ಲಿ ಸೆಲೆಕ್ಟ್ ಆಗಿದ್ದಾವೆ. ನೋಡ್ಬೋದು ಇಲ್ಲಿ 4 ಪಾಯಿಂಟ್ಸ್ ಇದ್ದಾವೆ.
ಸೊ ಈ ಪಾಯಿಂಟ್ಸಿಗೆ ಏನಂತೀವಿ ಅಂದರೆ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅಂತ ಕರಿತೀವಿ ನಾವು. ಸೊ ನಾವು ಇಲ್ಲಿ 4 ಮಾಡ್ಬೋದು, 6 ಮಾಡ್ಬೋದು, 5 ಮಾಡ್ಬೋದು. ಎಷ್ಟು ಜಾಸ್ತಿ ಮಾಡ್ತೀವಲ್ಲ ನಾವು ಅಷ್ಟು ಅಕ್ಯುರಸಿ ಜಾಸ್ತಿ ಸಿಗುತ್ತೆ, ಎಷ್ಟು ಎರರ್ಸ್ ಆಗೋದು ಕಡಿಮೆ ಆಗುತ್ತೆ. ಸೊ ಈಗ ನಾವು ಮಿನಿಮಮ್ 4 ಅಂತ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಪ್ರೊಸೆಸ್ ಏನು ಗೊತ್ತಾ, ಇಲ್ಲಿ ಸೆಟ್ಟಿಂಗ್ ಇದೆ, ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಸೆಟ್ಟಿಂಗ್ ಅಂತೇಳಿ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಪಾಲಿನಾಮಿಯಲ್ ಅಂತಿದೆಯಲ್ಲ ಅದು ಹಾಗೆ ಇರಬೇಕು. ನೆಕ್ಸ್ಟ್ ಇದೆ ಪ್ರೊಜೆಕ್ಷನ್ಸನ್ನು ಸೇಮ್ ಅದು ಎಷ್ಟಿದೆ ಏನಿದೆಯಲ್ಲ ಅದನ್ನೇ ಬಿಡಬೇಕು. EPSG 4326 WGS 84ನೇ ಇರಬೇಕು. ನೆಕ್ಸ್ಟ್ ಇಲ್ಲಿ ಔಟ್ಪುಟ್ ಫೈಲ್ ಎಲ್ಲಿ ಸೇವ್ ಆಗಬೇಕು, ಸೊ ಅದನ್ನು ನಾವು ಲೊಕೇಶನ್ಸ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾ ಇದನ್ನು ಡೆಸ್ಕ್ಟಾಪ್ದಲ್ಲಿ ಆಲ್ರೆಡಿ ನಂದು ಒಂದು ಟೋಪೋ ಶೀಟ್ ಅನ್ನೋ ಒಂದು ಫೋಲ್ಡರ್ ಇದೆಯಲ್ಲ, ಸೊ ಅಲ್ಲೇ ಸೆಲೆಕ್ಟ್ ಮಾಡ್ತೀನಿ. ಸೊ ಇದಕ್ಕೆ ಏನು ಕೊಡ್ತೀನಿ ಅಂದರೆ ಜಿಯೋ ರೆಫರೆನ್ಸಲ್ ಅಂತ ಕೊಡ್ತೀನಿ. ನೀವೇನಾದರೂ ಹೆಸರು ಕೊಟ್ಕೋಬೋದು ಇದಕ್ಕೆ ಅಕಾರ್ಡಿಂಗ್ ಟು ಯುವರ್ ಕಂಡೀಷನ್. ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಕೊಟ್ಕೋಬೋದು. ಸೊ ಜಿಯೋ ರೆಫರೆನ್ಸ್ಡ್ ಟೋಪೋ ಶೀಟ್ ಅಂತ ಕೊಡ್ತೀನಿ ನಾನು. ಸೊ ಈ ಟಿಫ್ ಫೈಲ್ ಇದೆ, ಟಿಫ್ ಫೈಲ್ ಅಂತ ಇರಲಿ, ಸೇವ್. ಇಷ್ಟ ಆದ ತಕ್ಷಣ ಇಲ್ಲಿ ಕೆಳಗಡೆ ರೀಸ್ಯಾಂಪ್ಲಿಂಗ್ ಮೆಥಡ್ ನಿಯರೆಸ್ಟ್ ನೆಬರ್ ಎತ್ತಿಡಬೇಕು. ದೆನ್ ಇಷ್ಟ ಆದ ತಕ್ಷಣ ಮತ್ತೇನು ಮಾಡೋಂಗಿಲ್ಲ, ಇದನ್ನು ಓಕೆ ಅಂತ ಕೊಟ್ಕೋಬೇಕು. ಇಷ್ಟ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವಿಲ್ಲಿ ಸ್ಟಾರ್ಟ್ ಜಿಯೋ ರೆಫರೆನ್ಸಿಂಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಪ್ರೊಸೆಸಿಂಗ್ ಆಪ್ಷನ್ ಬರುತ್ತೆ. ಸೊ ಆಲ್ರೆಡಿ ಇಲ್ಲಿ ನೋಡಿ ಜಿಯೋ ರೆಫರೆನ್ಸಿಂಗ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ, ಹೌದಾ. ಸೊ ಆಲ್ರೆಡಿ ನಮ್ಮದು ಜಿಯೋ ರೆಫರೆನ್ಸಿಂಗ್ ಆಗಿದೆ, ಹೌದಾ. ಇದನ್ನು ಮಿನಿಮೈಸ್ ಮಾಡ್ಕೋಬೇಕು. ಆಲ್ರೆಡಿ ಏನಿದೆ ಅಂದರೆ ನಮಗೆ ಜಿಯೋ ರೆಫರೆನ್ಸ್ ಮಾಡಿದ್ದು ಟೋಪೋ ಶೀಟ್ ನಮಗೆ ಆಲ್ರೆಡಿ ಬಂದಿದೆ, ಹೌದಾ. ಸೊ ಈ ಜಿಯೋ ರೆಫರೆನ್ಸಿಂಗ್ ಮಾಡಿದ್ದನ್ನು ನಾವು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ನಮ್ಮದು ಟೋಪೋ ಶೀಟ್ ಆಲ್ರೆಡಿ ಜಿಯೋ ರೆಫರೆನ್ಸ್ ಆಗಿದೆ ಈಗ. ಸೊ ನೋಡ್ಕೊಳ್ಳಿ, ಈಗ ಇಲ್ಲಿ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ಸ್ ಇದ್ದಾವಲ್ಲ, ಇಲ್ಲಿ ನೋಡಿ 15 ಡಿಗ್ರಿ 15 ಮಿನಿಟ್ಸ್ ಇದೆಯಲ್ಲ, ಈ ಕೆಳಗಡೆ ಕೋಆರ್ಡಿನೇಟ್ಸ್ ಅಂತ ಇದೆ ನೋಡಿ. ಕೋಆರ್ಡಿನೇಟ್ಸಲ್ಲಿನೂ ಸೇಮ್ ನಾವಿಲ್ಲಿ ಪಾಯಿಂಟ್ ಇಟ್ಟಾಗ 15 ಡಿಗ್ರಿ 15 ಮಿನಿಟ್ಸದ್ದೇ ಬರುತ್ತೆ, ಹೌದಾ. ನೋಡಿ ಸ್ವಲ್ಪ ಪಾಯಿಂಟ್ಸಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ಆದರೆ ಡಿಗ್ರಿ ಆಲ್ಮೋಸ್ಟ್ ಸೆಟ್ ಆಗಿರುತ್ತೆ. ಸೊ ಇದನ್ನು ನಾವು ಎಕ್ಯುರಸಿ ಚೆಕ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ ನೆಕ್ಸ್ಟು ಇಲ್ಲಿ ಬ್ಯಾಕ್ಗ್ರೌಂಡದ್ದು ಏನಿದೆ ಅಂದರೆ ನಾವು ಲೇಯರ್ಸನ್ನು ಇದಂತೀವಿ, ನಾವು ಮ್ಯಾಪ್ಸನ್ನು ಹಾಕಿ ನಾವು ಚೆಕ್ ಮಾಡ್ಕೋಬೋದು. ಸೊ ಅದಕ್ಕೆ ಹೋಗ್ಬೇಕಂದ್ರೆ ನಾವು ನೆಕ್ಸ್ಟು ಏನು ಮಾಡಬೇಕಂದ್ರೆ ವೆಬ್ ಅಂತ ಇರುತ್ತೆ ಆಪ್ಷನ್ನು, ಇಲ್ಲಿ ಕ್ವಿಕ್ ಸರ್ವಿಸ್ ಮ್ಯಾಪ್ಸ್ OSM ಸ್ಟ್ಯಾಂಡರ್ಡ್ ಅಂತ ಇರುತ್ತೆ. ಈ ರೀತಿ ಮಾಡಿದಾಗ ನಮ್ಗೆ ಸಿಗುತ್ತೆ ಇದು ಕರೆಕ್ಟಾಗಿ ಓವರ್ಲ್ಯಾಪ್ ಆಗಿದೆನೋ ಇಲ್ಲೋ ಅಂತೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ಗ್ರೌಂಡ್ ಲೇಯರಿಗೆ ಮತ್ತು ಈ ಲೇಯರಿಗೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಓವರ್ಲ್ಯಾಪ್ ಆಗಿದೆ ಅಂತೇಳಿ. ಕರೆಕ್ಟಾಗಿ ಏನಾಗಿದೆ ಓವರ್ಲ್ಯಾಪ್ ಆಗಿದೆ ಅಂದರೆ ನಾವು ಜಿಯೋ ರೆಫರೆನ್ಸಿಂಗ್ ಮಾಡಿದ್ದು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಈ ರೀತಿ ಮಾಡ್ಕೊಂಡು ನಾವೇನು ಮಾಡ್ಕೋಬೋದು ಅಂದರೆ ಜಿಯೋ ರೆಫರೆನ್ಸಿಂಗ್ ಯಾವುದೋ ಟೋಪೋ ಶೀಟಿಗೆ ನಾವು ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ಸನ್ನು ಅಸೈನ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು.